ನಮಸ್ಕಾರ ವೀಕ್ಷಕರೇ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣಹೋಮ ಮುಂದುವರೆದಿದೆ. ಪ್ರತಿನಿತ್ಯವೂ ಒಬ್ಬ ಹಿಂದುವಿನ ಮೇಲೆ ಹಲ್ಲೆ ಹಾಗೂ ಹತ್ಯೆ ಪ್ರಕರಣಗಳು ವರದಿ ಆಗ್ತಾ ಇದ್ದು, ಕಳೆದ ತಿಂಗಳು ಶುರುವಾದ ನರಮೇಧ ಈಗ ಸಹಜ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ. ವಿಶ್ವಸಂಸ್ಥೆ ಮೌನವಾಗಿದೆ. ತಲೆ ಕೆದರಿಕೊಂಡು ನಾವೇ ಬುದ್ಧಿವಂತರು ಅಂತ ಹೇಳಿ ಜನರಿಗೆ ಮಾನವೀಯತೆಯ ಪಾಠ ಮಾಡೋ ಅಸಹ್ಯಗಳು ಅಡಗಿ ಕೂತಿವೆ. ಈಗ ಜನರ ನಿರೀಕ್ಷೆ ಇರೋದು ಭಾರತ ಸರ್ಕಾರ ಯಾಕೆ ಈ ಬಗ್ಗೆ ಕ್ರಮವನ್ನ ಕೈಗೊಳ್ತಾ ಇಲ್ಲ, ಏನಾದ್ರೂ ಮಾಡಿ ಈ ಹಿಂಸಾಚಾರವನ್ನ ನಿಲ್ಲಿಸಿ ಅಲ್ಲಿರೋ ರಾಕ್ಷಸರ ಕೈಯಿಂದ ಮನುಷ್ಯರನ್ನ ಕಾಪಾಡಬೇಕು ಅನ್ನೋದು. ಆದ್ರೆ ಭಾರತ ಸರ್ಕಾರ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೆಜ್ಜೆ ಇಟ್ಟಿದೆಯಾ ಇಲ್ವಾ ಅನ್ನೋದು ಕೂಡ ಜನರಿಗೆ ಅರ್ಥವಾಗ್ತಾ ಇಲ್ಲ. ಬಾಂಗ್ಲಾದಲ್ಲಿ ಪರಿಸ್ಥಿತಿ ಹೇಗಿದೆ, ಇದರ ಹಿಂದೆ ಏನಾದ್ರೂ ಅಜೆಂಡಾ ಇದೆಯಾ, ಭಾರತ ಸರ್ಕಾರಕ್ಕೆ ಇರೋ ಸವಾಲ್ ಏನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಇದರ ಜೊತೆಗೆ ಅಸ್ಸಾಂನಲ್ಲಿ ಡೆಮೋಗ್ರಫಿ ಚೇಂಜ್ ನ ಕರಾಳ ಮುಖ ಅನಾವರಣಗೊಂಡಿದೆ, ಅದರ ಬಗ್ಗೆಯೂ ಕೂಡ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಶ್ಮೀರ್ ಫೈಲ್ಸ್ ಅಂತ ಒಂದು ಸಿನಿಮಾ ಬಂತು. ಈ ಹಿಂದೆ ಕಾಶ್ಮೀರದಲ್ಲಿ ಮೂಲ ನಿವಾಸಿಗಳಾದ ಕಾಶ್ಮೀರಿ ಪಂಡಿತರನ್ನ ಅಲ್ಲಿಂದ ಹೊಡೆದು ಓಡಿಸಿದ್ದು, ಬರ್ಬರವಾಗಿ ಕೊಂದಿದ್ದು, ರಾಕ್ಷಸರಂತೆ ಅವರಿಗೆ ಹಿಂಸೆ ಕೊಟ್ಟಿದ್ದು, ಎಷ್ಟರ ಮಟ್ಟಿಗೆ ರಾಕ್ಷಸರಂತೆ ವರ್ತಿಸಬಹುದು ಅನ್ನೋದನ್ನ ಅಲ್ಲಿನ ರಾಕ್ಷಸರು ತೋರಿಸಿದ್ದು, ಇದೆಲ್ಲವನ್ನ ಕಣ್ಣಿಗೆ ಕಟ್ಟುವಂತೆ ಆ ಚಿತ್ರದಲ್ಲಿ ತೋರಿಸಿದ್ರು. ಸಾಲದಕ್ಕೆ ಇದು ಟೈಮ್ ಪಾಸ್ಗೆ ಮಾಡಿರೋ ಸಿನಿಮಾ ಅಲ್ಲ, ಇತಿಹಾಸದಲ್ಲಿ ನಡೆದ ಕರಾಳ ಘಟನೆ ಅಂತ ದಾಖಲೆಗಳನ್ನು ಕೂಡ ತೋರಿಸಿ ಜನರಿಗೆ ಅರಿವು ಮೂಡಿಸೋ ಕೆಲಸ ಮಾಡಿದ್ರು. ತಲೆಯಲ್ಲಿ ಮೆದುಳು ಇರುವವರೆಲ್ಲ ಇತಿಹಾಸವನ್ನ ಅರ್ಥ ಮಾಡಿಕೊಂಡ್ರು, ಆದ್ರೆ ತಲೆಯಲ್ಲಿ ಮೆದುಳು ಇದೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರುವವರು ಇದೆಲ್ಲ ಸುಳ್ಳು, ಬಿಜೆಪಿ ಗಿಮಿಕ್, ರಾಜಕೀಯ ತಂತ್ರ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಈಗ ಸೇಮ್ ಟು ಸೇಮ್ ಹತ್ಯಾಕಾಂಡ ಬಾಂಗ್ಲಾದಲ್ಲಿ ಆಗ್ತಾ ಇದ್ರೆ ಆಗ ಬಾಯಿಗೆ ಬಂದಿದ್ದನ್ನ ಹೇಳಿದವರು ಈಗ ಕಣ್ಮರೆಯಾಗಿದ್ದಾರೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ಹತ್ಯೆ ಮುಂದುವರೆದಿದ್ದು, ಈಗ ಸಮೀರ್ ದಾಸ್ ಎಂಬ 28 ವರ್ಷದ ಹಿಂದೂ ಆಟೋ ಚಾಲಕನ ಮೇಲೆ ಹಲ್ಲೆ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಜನವರಿ 12ರ ಬೆಳಿಗ್ಗೆ ಈ ಘಟನೆ ಬೆಳಕಿಗೆ ಬಂದಿದೆ. ಸಮೀರ್ ಕುಮಾರ್ ದಾಸ್ ಫೆನಿ ಜಿಲ್ಲೆಯ ನಿವಾಸಿಯಾಗಿರ್ತಾರೆ. ಆಟೋ ಓಡಿಸಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಜನವರಿ 11ರ ರಾತ್ರಿ ಭಾನುವಾರ ಎಂದಿನಂತೆ ಅವರು ಕೆಲಸಕ್ಕೆ ತೆರಳಿದ್ರು. ಆದ್ರೆ ಅವತ್ತು ರಾತ್ರಿ ಅವರು ಮನೆಗೆ ವಾಪಸ್ ಆಗಿರೋದಿಲ್ಲ. ಗೊಂದಲ, ಆತಂಕಕ್ಕೆ ಒಳಗಾದ ಕುಟುಂಬಸ್ಥರು ಪೊಲೀಸರಿಗೆ ದೂರು ಕೊಡ್ತಾರೆ. ಸೋಮವಾರ ಬೆಳಿಗ್ಗೆ ದಕ್ಷಿಣ ಕರೀಂಪುರದ ಮುಹರಿ ಬಾರಿ ಬಳಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸಮೀರ್ ಕುಮಾರ್ ದಾಸ್ ಅವರ ದೇಹ ಸಿಕ್ಕತ್ತೆ. ಚಿತ್ತಗಾಂಗ್ನ ದಗನ್ ಬೂಯಾನ್ ಎಂಬಲ್ಲಿ ಭಾನುವಾರ ರಾತ್ರಿ ದುಷ್ಕರ್ಮಿಗಳು ಸಮೀರ್ ದಾಸ್ ಅವರನ್ನ ಸುತ್ತುವರೆದು ನಾಡ ಬಂದೂಕು ಹಾಗೂ ಮಾರಕಾಸ್ತ್ರಗಳಿಂದ ಮನಬಂದಂತೆ ಹಲ್ಲೆ ನಡೆಸಿ ಬರ್ಬರವಾಗಿ ಕೊಂದಿದ್ದಾರೆ. ಹತ್ಯೆಯ ನಂತರ ಆರೋಪಿಗಳು ಅವರ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾವನ್ನ ಕಸಿದುಕೊಂಡು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆಟೋ ಕಳ್ಳತನ ಆಗಿದೆ. ಬಹುಶಃ ಇದು ಜನಾಂಗೀಯ ಹಲ್ಲೆ ಅಲ್ವೇನೋ, ಯಾರೋ ದರೋಡೆಕೋರರು ಮಾಡಿದ ಕೆಲಸ ಇರ್ಬೋದೇನೋ ಅಂತ ಯೋಚಿಸೋ ಜನರು ಇರ್ಬೋದು. ಆದ್ರೆ ಸದ್ಯದ ವಾತಾವರಣದಲ್ಲಿ ಇದು ಉದ್ದೇಶಪೂರ್ವಕ ಹಾಗೂ ಪೂರ್ವ ನಿಯೋಜಿತ ಕೃತ್ಯದಂತೆಯೇ ಭಾಸವಾಗ್ತಾ ಇದೆ. ಕಳೆದ ತಿಂಗಳು ದೀಪುದಾಸ್ ಅನ್ನೋ ವ್ಯಕ್ತಿ ಮೇಲೆ ಸಾಮೂಹಿಕ ಹಲ್ಲೆ, ಬರ್ಬರ ಹತ್ಯೆ ಮೂಲಕ ಆರಂಭವಾದ ಈ ಹತ್ಯಾಕಾಂಡಕ್ಕೆ ಇನ್ನೂ ಅಂತ್ಯ ಬಿದ್ದಿಲ್ಲ. ದಿನದಿನಕ್ಕೂ ಒಂದಲ್ಲ ಒಂದು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ದೀಪುದಾಸ್ ಹತ್ಯೆಯಿಂದ ಇಲ್ಲಿಯ ತನಕದ ಲೆಕ್ಕವೇ 10ಕ್ಕೂ ಹೆಚ್ಚಿದೆ. ಅಂದ್ಹಾಗೆ ಯಾವೆಲ್ಲ ಪ್ರಕರಣ ಬೆಳಕಿಗೆ ಬರ್ತಾ ಇದೆಯೋ ಅದು ಮಾತ್ರ ಸುದ್ದಿ ಆಗ್ತಾ ಇದೆಯೇ ಹೊರತು ಗೊತ್ತಿಲ್ಲದೆ ಒಳಗೊಳಗೆ ಅದ್ಯಾವ ಮಟ್ಟದಲ್ಲಿ ಹಿಂಸಾಚಾರ ಹಾಗೂ ಹತ್ಯೆ ನಡೀತಾ ಇದೆಯೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಹುಶಃ ಈ ಬಾರಿ ಹಿಂದೂಗಳನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಲೇಬೇಕು ಅನ್ನೋ ಉದ್ದೇಶವನ್ನ ಅವರು ಇಟ್ಕೊಂಡಿದ್ದಾರೆ ಅನ್ನೋದು ಭಾಸವಾಗ್ತಾ ಇದೆ. ಹಿಂದೂ ಅನ್ನೋ ಕಾರಣಕ್ಕೆ ಬಾಂಗ್ಲಾದಲ್ಲಿ ಈ ಹಿಂಸಾಚಾರ ನಡೀತಾ ಇದೆ ಅನ್ನೋದನ್ನ ಸಾಬೀತು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ 1000 ಸಲ ಅದು ಸಾಬೀತಾಗಿದೆ. ಮೊದಲ ಪ್ರಕರಣ ನಡೆದಾಗ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಕ್ಕೆ ಅಟ್ಯಾಕ್ ಮಾಡಿ ಕೊಲ್ಲಲಾಯಿತು ಅಂತ ಕತೆ ಕಟ್ಟಿದ್ರು. ಆದ್ರೆ ಅದು ಸುಳ್ಳು ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಯ್ತು. ಅದಾದ ಬಳಿಕ ಬೆಳಕಿಗೆ ಬರ್ತಾ ಇರೋ ಪ್ರಕರಣಗಳೆಲ್ಲ ತಮ್ಮ ಪಾಡಿಗೆ ತಾವಿದ್ದವರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡ್ತಾ ಇರೋದು. ಅಕ್ರಮ ಸಕ್ರಮ ಸೇರಿ 140 ಕೋಟಿ ಜನರಿರೋ ಭಾರತದಲ್ಲಿ ಒಂದು ಸಲ ಹಲ್ಲೆ ನಡೀತು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುತ್ತೆ, ಶ್ರಮ ಹಾಕುತ್ತೆ. ಪದೇ ಪದೇ ಅಂತ ಪ್ರಕರಣ ನಡೆಯದಂತೆ ಬಂದೋಬಸ್ತು ಮಾಡುತ್ತೆ. ಆದ್ರೆ ಪ್ರತಿದಿನ ಇಂಥ ಕೃತ್ಯ ನಡೆದ್ರು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಯೂನಸ್ ಸಮರ್ಥ ನಾಯಕ ಅಲ್ಲ, ಆತ ಒಬ್ಬ ಅಯೋಗ್ಯ, ಮನುಷ್ಯರ ಗುಂಪಿಗೆ ಸೇರೋದಿಲ್ಲ ಹಾಗೂ ಇನ್ನೂ ಕೆಟ್ಟ ಪದಗಳನ್ನ ಬಳಸಿ ಜನರು ಮಾತನಾಡುವಂತಾಗಿದೆ. ಈಗ ಯಾಕೆ ಇದೆಲ್ಲ ನಡೀತಾ ಇದೆ, ಕಂಟ್ರೋಲ್ ಮಾಡೋದು ಹೇಗೆ, ಭಾರತ ನೇರವಾಗಿ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಎಲ್ಲರಿಗೂ ತಿಳಿದಿರೋ ಮಟ್ಟಿಗೆ ಭಾರತದ ಸುತ್ತಮುತ್ತ ಇರೋ ಎಲ್ಲಾ ದೇಶಗಳಲ್ಲೂ ಅರಾಜಕತೆ ಸೃಷ್ಟಿಯಾಗಿದೆ. ಎಲ್ಲಾ ದೇಶಗಳಲ್ಲೂ ಗಲಭೆ ಎದ್ದಿದೆ. ಅದೆಲ್ಲದರ ಹಿಂದೆ ಡೀಪ್ ಸ್ಟೇಟ್ ಅಥವಾ ವಿದೇಶಿ ಕ್ರಿಮಿನಲ್ಗಳ ಕೈವಾಡ ಇದೆ ಅನ್ನೋದು ಸಾಬೀತಾಗಿದೆ. ಆದ್ರಿಂದ ಬಾಂಗ್ಲಾದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹತ್ಯೆ ನಡೆಸ್ತಾ ಇರೋದು ಕೂಡ ವಿದೇಶಿ ಪ್ರಾಯೋಜಿತ ಅನ್ನೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅನುಮಾನ ಇದೆ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತವನ್ನ ಕೆಣಕುವುದು ಅನ್ನೋ ಸುದ್ದಿ ಇದೆ. ಬಾಂಗ್ಲಾ ನೇರವಾಗಿ ಭಾರತಕ್ಕೆ ಟಚ್ ಮಾಡಿದ್ರೆ ಅದು ಯುದ್ಧಕ್ಕೆ ಅಥವಾ ಬಾಂಗ್ಲಾದ ವಿನಾಶಕ್ಕೆ ಆಹ್ವಾನ ಕೊಟ್ಟಂತಾಗುತ್ತೆ.
ಭಾರತವನ್ನ ಕೆಣಕಬೇಕು, ಆದರೆ ನೇರವಾಗಿ ಕೆಣಕಬಾರದು. ಅದೇ ಉದ್ದೇಶದಿಂದ ಈ ಕೃತ್ಯಗಳು ನಡೀತಾ ಇದೆ ಎನ್ನಲಾಗ್ತಾ ಇದೆ. ಸರಿ, ಭಾರತ ಪವರ್ಫುಲ್ ದೇಶ, ಸಾಕಷ್ಟು ದೇಶಗಳ ಜೊತೆಗೆ ಕಾಂಟ್ಯಾಕ್ಟ್ ಇದೆ, ಯಾವ್ದಾದ್ರೂ ಒಂದು ಮೂಲದಲ್ಲಿ ಬುದ್ಧಿ ಕಲಿಸಬಹುದಲ್ವಾ ಅಂತ ಕೇಳಿದ್ರೆ ಇಲ್ಲೂ ಒಂದಷ್ಟು ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ಅದೇನಂದ್ರೆ, ಬಾಂಗ್ಲಾ ವಿಚಾರದಲ್ಲಿ ಭಾರತ ಶಸ್ತ್ರಾಸ್ತ್ರವನ್ನ ಮುಟ್ಟಿದ್ರೆ ಅದು ಚಿಕ್ಕ ದೇಶದ ಮೇಲೆ ದೊಡ್ಡ ದೇಶದ ಅಟ್ಟಹಾಸ ಅಂತ ಬಿಂಬಿತವಾಗುತ್ತೆ. ಭಾರತದ ಒಳಗಿನ ಹಾಗೂ ಹೊರಗಿನ ಅಸಹ್ಯಗಳೆಲ್ಲ ಭಾರತದ ವಿರುದ್ಧ ಒಟ್ಟುಗೂಡಿ ತಿರುಗಿ ಬಿದ್ದು ಬೇರೆ ರೀತಿಯ ಸಮಸ್ಯೆಯನ್ನ ತಂದೊಡ್ಡುತ್ತವೆ. ಸರಿ, ಭಾರತ ವಾರ್ನಿಂಗ್ ಕೊಡ್ಬೋದಾ ಅಂತ ಕೇಳಿದ್ರೆ ಅದು ಇನ್ನೊಂದು ದೇಶದ ಆಂತರಿಕ ವಿಚಾರ ಅನ್ನಿಸ್ಕೊಳ್ಳುತ್ತೆ. ಇದೇ ಕಾರಣಕ್ಕೆ ಮೋದಿ ಆಗ್ಲಿ ಅಥವಾ ಯಾವುದೇ ಪ್ರಮುಖ ಹುದ್ದೆಯಲ್ಲಿರುವ ನಾಯಕರು ನೇರವಾಗಿ ಬಾಂಗ್ಲಾಗೆ ವಾರ್ನಿಂಗ್ ಕೊಡೋ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋ ಚರ್ಚೆ ಇದೆ. ಹಾಗಿದ್ರೆ ಭಾರತ ನೇರವಾಗಿ ಏನು ಮಾಡ್ಬೋದು ಅಂತ ಕೇಳಿದ್ರೆ ಸಲಹೆ ನೀಡಬಹುದು, ಎಚ್ಚರಿಕೆ ವಹಿಸಬಹುದು, ಕಾಳಜಿ ತೋರಿಸಬಹುದು, ತಪ್ಪಿನ ಅರಿವು ಮೂಡಿಸಬಹುದು. ಆ ಕೆಲಸವನ್ನ ಭಾರತೀಯ ವಿದೇಶಾಂಗ ಇಲಾಖೆ ಮಾಡ್ತಾ ಇದೆ. ಇಡೀ ವಿಶ್ವದಲ್ಲೇ ಹಿಂದೂಗಳಿಗೆ ಇರೋದು ಒಂದೇ ದೊಡ್ಡ ದೇಶ, ಅಕ್ಕಪಕ್ಕದ ದೇಶಗಳಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಅವರ ಬಗ್ಗೆ ಮೋದಿ ದನಿ ಏರಿಸಿದ್ರೆ ತಪ್ಪೇನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಆದ್ರೆ ಒಂದು ವೇಳೆ ಈ ರೀತಿ ಮಾಡಿದ್ರೆ ಬೇರೆ ದೇಶದಲ್ಲಿರೋ ಹಿಂದೂಗಳ ಪರವಾಗಿ ನೀವು ಮಾತಾಡೋದು ಸರಿ ಅನ್ನೋದಾದ್ರೆ ಪ್ಯಾಲೆಸ್ತೀನ್ ನಲ್ಲಿರೋ ನಮ್ಮ ಧರ್ಮದವರ ಪರವಾಗಿ ನಾವು ಮಾತಾಡ್ತೀವಿ, ತಪ್ಪೇನು ಅಂತ ಪ್ರಿಯಾಂಕಾ ವಾದ್ರಾ, ಗಾಂಧಿ ಫ್ಯಾಮಿಲಿ ಹಾಗೂ ಕಾಂಗ್ರೆಸ್ ನಾಳೆ ಪ್ರಶ್ನೆ ಕೇಳೋದಕ್ಕೆ ಈ ನಿಲುವು ದಾರಿ ಮಾಡಿಕೊಡೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಬಾಂಗ್ಲಾ ವಿಚಾರದಲ್ಲಿ ಜನಸಾಮಾನ್ಯರು ಎಣಿಸಿಕೊಂಡಂತೆ ಭಾರತ ಸರ್ಕಾರ ನೇರ ನಿರ್ಧಾರಗಳನ್ನ ಕೈಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ ಅಂತ ಕೇಳಿದ್ರೆ ಅದು ರಾಜತಾಂತ್ರಿಕತೆಯಿಂದ ಮಾತ್ರ ಸಾಧ್ಯ. ಇಡೀ ಬಾಂಗ್ಲಾವನ್ನ ಲಾಕ್ ಮಾಡೋದಕ್ಕೆ ಹೋದ್ರೆ ಅಲ್ಲಿರೋ ಹಿಂದೂಗಳು ಕೂಡ ಅದನ್ನ ಅನುಭವಿಸಬೇಕು ಅನ್ನೋದು ಮೈನಸ್ ಪಾಯಿಂಟ್ ಅಂತ ಅನ್ನಿಸ್ಕೊಳ್ಳುತ್ತೆ. ಭಾರತದ ಕಡೆಯಿಂದ ಆಗಿರೋ ಒಂದೇ ಒಂದು ದೊಡ್ಡ ಪರಿಶ್ರಮ ಅಂದ್ರೆ ಅದು ಭಾರತದ ಸುತ್ತಲಿನ ದೇಶಗಳ ಅಲ್ಪಸಂಖ್ಯಾತರಿಗೆ ನಮ್ಮ ದೇಶದ ಪೌರತ್ವವನ್ನು ನೀಡಿ ರಕ್ಷಣೆ ಮಾಡ್ತಾ ಇರೋದು. ಆ ಕೆಲಸ ಸರ್ಕಾರದ ಕಡೆಯಿಂದ ಬಹಳ ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಇನ್ನು ಇತ್ತ ಅಸ್ಸಾಂ ಕಡೆ ನೋಡಿದ್ರೆ ಪರಿಸ್ಥಿತಿ ಹಂತ ಹಂತವಾಗಿ ಗಂಭೀರವಾಗ್ತಾ ಇದೆ. ಅಕ್ರಮ ಬಾಂಗ್ಲಾ ನುಸುಳುಕೋರರಿಂದ ಡೆಮೋಗ್ರಫಿ ಬದಲಾಗಿದ್ದು ಕೆಲ ಪ್ರದೇಶಗಳಲ್ಲಿ ಬಾಂಗ್ಲಾ ಭಾಷೆ ಮಾತಾಡೋ ಮಿಯಾ ಸಮುದಾಯದವರು ಹೆಚ್ಚಾಗಿದ್ದಾರೆ. ಆ ಜಾಗದಲ್ಲಿ ಬಾಂಗ್ಲಾ ಭಾಷೆಯಲ್ಲೇ ವ್ಯವಹಾರ ನಡೀತಾ ಇದೆ. ಅಸ್ಸಾಮಿ ಭಾಷೆ ಕಣ್ಮರೆ ಆಗ್ತಾ ಇದೆ. ಹಂತ ಹಂತವಾಗಿ ಬಾಂಗ್ಲಾ ಆಚರಣೆ, ರಾಕ್ಷಸರ ಸಂಪ್ರದಾಯಗಳು ಬೇರೂರ್ತಾ ಇದೆ. ಕೇವಲ ಸರ್ಕಾರಿ ರೆಕಾರ್ಡ್ಗಳಲ್ಲಿ ಮಾತ್ರ ಆ ಜಾಗ ಅಸ್ಸಾಂ ಅಂತ ಗುರುತಿಸಲ್ಪಡ್ತಾ ಇದೆಯೇ ಹೊರತು ಅಲ್ಲಿ ಕಾಲಿಟ್ಟು ನೋಡಿದ್ರೆ ಬಾಂಗ್ಲಾದೇಶವೋ ಭಾರತವೋ ಒಂದು ಗೊತ್ತಾಗದಂತಾಗಿದೆ. ಈ ಸಂಬಂಧಿತ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಮಾಧ್ಯಮಗಳು ಆತಂಕವನ್ನ ವ್ಯಕ್ತಪಡಿಸ್ತಾ ಇವೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಡೆಮೋಗ್ರಫಿ ಬದಲಾವಣೆ ಬಗ್ಗೆ ಗಂಭೀರತೆಯನ್ನ ತೋರಿಸಿದ್ರೆ ಇದೆಲ್ಲ ಕೇವಲ ಎಲೆಕ್ಷನ್ ಗಿಮಿಕ್ ಅಂತ ಕೆಲವರು ಹೇಳಿದ್ರು. ಆದ್ರೆ ಇಂಥ ವಿಚಾರಗಳನ್ನ ಗಾಳಿಗೆ ತೂರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಸ್ಪಷ್ಟವಾಗ್ತಾ ಇದೆ. ಒಟ್ನಲ್ಲಿ ಒಂದು ಕಡೆ ಬಾಂಗ್ಲಾದಲ್ಲಿ ತಮ್ಮದೇ ದೇಶದ ಅಲ್ಪಸಂಖ್ಯಾತರ ಮಾರಣ ಹೋಮ ಆದ್ರೂ ಕೇಳೋರೇ ಇಲ್ಲದಂತಾಗಿದೆ. ಆದರೆ ಭಾರತದಲ್ಲಿ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದವರಿಗೆ ಫ್ಲಾಟ್ ಜೊತೆಗೆ 5 ಲಕ್ಷ ಹಣವನ್ನು ನೀಡಿ ಸಾಕೋ ಭಾಗ್ಯ ಸಿಗ್ತಾ ಇದೆ. ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕು ಅಂತ ಇದಕ್ಕೆ ಹೇಳೋದೇನೋ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.